ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಮಾಡ್ಯೂಲ್ 2 ಅಲ್ಲಿ ಅನದರ್ ಒನ್ ಟಾಪಿಕ್ ದಟ್ ಈಸ್ ಕನ್ವರ್ಷನ್ ಫ್ರಮ್ ಆರ್ ಇ ಟು ಫೈನೈಟ್ ಆಟೋಮೇಟ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಆರ್ ಇ ಅಂದರೆ ರೆಗ್ಯುಲರ್ ಎಕ್ಸ್ಪ್ರೆಷನ್. ಈ ರೆಗ್ಯುಲರ್ ಎಕ್ಸ್ಪ್ರೆಷನಲ್ಲಿ ಇರೋ ಫಾರ್ಮ್ನ ನಾವು ಫೈನೈಟ್ ಆಟೋಮೇಟಾಗೆ ಹೆಂಗೆ ಬರ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೋತಿದ್ದೀವಿ. ಓಕೆನಾ. ಫಸ್ಟ್ ಇವಾಗ ಎಕ್ಸಾಂಪಲ್ ನೋಡಿ. ಆರ್ ಇ ಈಕ್ವಲ್ಸ್ ಎ ಪ್ಲಸ್ ಬಿ ಹೋಲ್ ಸ್ಟಾರ್ ಎ ಬಿ ಎ ಪ್ಲಸ್ ಬಿ ಹೋಲ್ ಸ್ಟಾರ್. ಓಕೆನಾ. ಇದು ಬಂದ್ಬಿಟ್ಟು ರೆಗ್ಯುಲರ್ ಎಕ್ಸ್ಪ್ರೆಷನ್ ಅವ್ರು ಕೊಟ್ಟಿರೋದು. ಇದಕ್ಕೆ ನಾವು ಫೈನೈಟ್ ಆಟೋಮೇಟನ ಬರಿಬೇಕು. ನಾನಿವಾಗ ಇದನ್ನು ಫೈನೈಟ್ ಆಟೋಮೇಟನ ಕಂಪ್ಲೀಟಾಗಿ ಒಂದೇ ಸತಿ ಬರೆದ್ರೆ ನಿಮಗೆ ಕಷ್ಟ ಆಗುತ್ತೆ. ಸೊ ಇದನ್ನು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಹೆಂಗೆ ಫೈನೈಟ್ ಆಟೋಮೇಟನ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಲೆಟ್ಸ್ ಕನ್ಸಿಡರ್ ದಿಸ್ ಪಾರ್ಟ್ M1 ಅಂತ, ದಿಸ್ ಪಾರ್ಟ್ M2 ಆ್ಯಂಡ್ ಈಸ್ ಪಾರ್ಟ್ M3. ಓಕೆನಾ. ಇವಾಗ ಈ 3 ಪಾರ್ಟ್ಸಿಗೂ ಹೆಂಗೆ ಫೈನೈಟ್ ಆಟೋಮೇಟನ ಬರೆಯೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಅದಾದಮೇಲೆ ಅದನ್ನೆಲ್ಲನೂ ಸೇರಿಸಿ ಒಂದು ರೆಗ್ಯುಲರ್ ಎಕ್ಸ್ಪ್ರೆಷನ್ಗೆ ಒಂದು ಫೈನೈಟ್ ಆಟೋಮೇಟನ ಹೆಂಗೆ ಬರಿಬೇಕು ಅಂತ ನೋಡೋಣ. ಓಕೆನಾ. ಫಸ್ಟ್ ಇವಾಗ M1 ಏನಂತ ಕನ್ಸಿಡರ್ ಮಾಡಿದ್ದೀನಿ, ಎ ಪ್ಲಸ್ ಬಿ ಹೋಲ್ ಸ್ಟಾರ್. ಈ ಎ ಪ್ಲಸ್ ಬಿ ಹೋಲ್ ಸ್ಟಾರ್ಗೆ ಫೈನೈಟ್ ಆಟೋಮೇಟನ ಬರೆಯೋಣ. ಫಸ್ಟು ಎ ವ್ಯಾಲ್ಯೂ ಹೋಗ್ಬೇಕಲ್ವಾ. ಸೊ Q0 ಅನ್ನೋದು ಒಂದು ಸ್ಟೇಟ್ ಅಂತ ತೊಗೊಳ್ಳೋಣ. ಆ್ಯಂಡ್ Q1 ಒಂದು ಸ್ಟೇಟ್ ತೊಗೊಳ್ಳೋಣ. Q0 ಅನ್ನೋದು ಇನಿಷಿಯಲ್ ಸ್ಟೇಟ್. Q1ಇಂದ ಎ ವ್ಯಾಲ್ಯೂ ಹೋಗ್ತಿದೆ Q2ಗೆ. ಎ ಕಂಪ್ಲೀಟ್ ಆಯಿತಾ. ಪ್ಲಸ್ ಬಿ ಅಂತ ಇದೆ. ಸೊ Q3 ಬಿ Q4ಗೆ ಹೋಗ್ತಿದೆ. ಸೊ ಇವೆರಡರ ಮಧ್ಯೆ ಯೂನಿಯನ್ ಮಾಡಬೇಕು ಅಂತಾನೆ ಅದಕ್ಕೆ ಇನಿಷಿಯಲ್ ಸ್ಟೇಟಿಂದ ಇಲ್ಲಿಗೆ ಎಪ್ಸಲೋನ್ ಕನ್ವರ್ಷನ್ ಆಗುತ್ತೆ. ಓಕೆನಾ. ಇವಾಗ ನಮಗೆ ಫೈನೈಟ್ ಸ್ಟೇಟ್ ಕೂಡ ಬೇಕು ಅಲ್ವಾ. ಸೊ ಎಪ್ಸಲೋನ್ Q4 ಆಯಿತು. Q5 ಸ್ಟೇಟ್. ಸಿನ್ಸ್ ಇಲ್ಲಿ ಹೋಲ್ ಸ್ಟಾರ್ ಇರೋದ್ರಿಂದ ಸೊ ಆ ಕಡೆ ಈ ಕಡೆ ಎಷ್ಟು ಎಪ್ಸಲೋನ್ ಬೇಕು, ಎಕ್ಸ್ಟ್ರಾ ಒಂದು ಎಪ್ಸಲೋನ್ನ ಕನ್ಸಿಡರ್ ಮಾಡಬೇಕಾಗತ್ತೆ ನಾವು. ಸೊ Q6 Q7 ಎಪ್ಸಲೋನ್ ಕನ್ವರ್ಷನ್. ಓಕೆನಾ. ಇವಾಗ ಇಲ್ಲಿ ಎಪ್ಸಲೋನ್ ಕನ್ವರ್ಷನ್ ಹೆಂಗಾಗುತ್ತೆ ಅಂದರೆ Q5ಇಂದ ಬ್ಯಾಕ್ ಟು Q0, Q7ಇಂದ Q6 ಇಸ್ ದ ಫೈನಲ್ ಸ್ಟೇಟ್. ಓಕೆನಾ. ಇದು M1 ಹೆಂಗೆ ಬರ್ಕೊಳ್ಳೋದು ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ M2 ಬರೆಯೋಣ. M2 ಏನಿದೆ, ಎ ಬಿ ಅಂತ ಇದೆ. M2 ಅಂದರೆ ಎ ಬಿ ಅಷ್ಟೇ, ಹೋಲ್ ಸ್ಟಾರ್ ಇಲ್ಲ, ಅದಕ್ಕೆ ಸ್ಟಾರ್ ವ್ಯಾಲ್ಯೂಸ್ ಇಲ್ಲ. ಸೊ ಎಪ್ಸಿಲೋನ್ ಟ್ರಾನ್ಸಾಕ್ಷನ್ ಏನೂ ಆಗಲ್ಲ. ಸೊ ಇನಿಷಿಯಲ್ ಸ್ಟೇಟ್ ಏನಂತ ತೊಗೋತೀವಿ, Q7 ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ Q8ಇಂದ ತೊಗೊಳ್ಳೋಣ. Q8 ಎ ಕನ್ವರ್ಷನ್ ಟು Q9 ಸ್ಟೇಟ್, ಬಿ ಕನ್ವರ್ಷನ್ ಟು Q10 ಸ್ಟೇಟ್. Q10 ಈಸ್ ಫೈನಲ್ ಸ್ಟೇಟ್. ಓಕೆನಾ. M2 ಬರೆಯೋದು ಗೊತ್ತಾಯ್ತಲ್ಲ. ಇವಾಗ M3 ಬರೆಯೋಣ. ದಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಟಾರ್. ಸೇಮ್ M1 ಥರನೇ ಬರುತ್ತೆ, ಬಟ್ ಸ್ಟೇಟ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ ಅಷ್ಟೇ. ಓಕೆನಾ. Q10 ಆದಮೇಲೆ ಏನು ಬರುತ್ತೆ, Q11 ಬರುತ್ತೆ ಅಲ್ವಾ. ಸೊ Q11 ಎ, Q12 Q13 ಬಿ, Q14 initial state, Q15 epsilon Q16 Q17 ಎಪ್ಸಲೋನ್ ಪ್ರೊಡಕ್ಷನ್. ಏನಕ್ಕೆ ಇಲ್ಲಿ ಎಪ್ಸಲೋನ್ ಪ್ರೊಡಕ್ಷನ್ ಅಗೇನ್ ತಗೋತಾ ಇರೋದು ಅಂದರೆ ಹೋಲ್ ಸ್ಟಾರ್ ಇದೆ. ಸೊ Q18 ಎಪ್ಸಲೋನ್ ಪ್ರೊಡಕ್ಷನ್ ಆ್ಯಂಡ್ ಇಟ್ ಈಸ್ ದ ಫೈನಲ್ ಸ್ಟೇಟ್. ಆ್ಯಂಡ್ ಇಲ್ಲಿ ಎಪ್ಸಲೋನ್ ಪ್ರೊಡಕ್ಷನ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, Q16ಇಂದ Q15ಗೆ ಹೋಗುತ್ತೆ. ಆ್ಯಂಡ್ Q17ಇಂದ Q18ಗೆ ಹೋಗುತ್ತೆ. ಬರ್ಕೊಳ್ಳೋದು ಗೊತ್ತಾಯಿತು ಅಲ್ವಾ. M1 ಹೆಂಗೆ ಬರ್ಕೊಳ್ಳೋದು, M2 ಹೆಂಗೆ ಬರ್ಕೊಳ್ಳೋದು, M3 ಬರ್ಕೊಳ್ಳೋದು ಹೆಂಗೆ ಅಂತ. ಇವಾಗ ಇದನ್ನು ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಫೈನೈಟ್ ಆಟೋಮೇಟ ಬರೆಯೋಣ. ಫಸ್ಟ್ ಇವಾಗ M1 ವ್ಯಾಲ್ಯೂನ ಬರ್ಕೊಳ್ಳೋಣ. ಫೈನಲ್ M ಅಂದರೆ M1 ಪ್ಲಸ್ M2 ಪ್ಲಸ್ M3. ಇದನ್ನು ಇಲ್ಲಿಗೆ ಬರ್ಕೊತೀನಿ. ಫಸ್ಟು Q7
ಎಪ್ಸಿಲಾನ್ ಪ್ರೊಡಕ್ಷನ್ ಟು ಕ್ಯೂ ನಾಟ್, Q1 ಎಪ್ಸಿಲಾನ್ ಪ್ರೊಡಕ್ಷನ್. ಇದನ್ನೆಲ್ಲ ಆ್ಯಡ್ ಮಾಡಿ ಬರ್ಕೊಳ್ಳೋದಷ್ಟೇ. ಎಪ್ಸಿಲಾನ್ ಪ್ರೊಡಕ್ಷನ್ Q3, A ಪ್ರೊಡಕ್ಷನ್ ಟು Q2, B ಪ್ರೊಡಕ್ಷನ್ ಟು Q4, ಎಪ್ಸಿಲಾನ್ ಪ್ರೊಡಕ್ಷನ್ ಟು Q5, ಎಪ್ಸಿಲಾನ್ ಪ್ರೊಡಕ್ಷನ್ ಟು Q5, Q6 ಇಂದ ಇಲ್ಲಿಗೆ ಎಪ್ಸಿಲಾನ್ ಪ್ರೊಡಕ್ಷನ್. ನೆಕ್ಸ್ಟ್ ಏನಿದೆ ಇಲ್ಲಿಗೆ Q8 ಸ್ಟೇಟಿಗಿದೆ ಅಲ್ವಾ. ಸೊ ಇನ್ ಬಿಟ್ವೀನ್ ಈ ಇನಿಷಿಯಲ್ ಸ್ಟೇಟಿಗೆ ತಗೋಬೇಕಾದ್ರೆ ಎಪ್ಸಿಲಾನ್ನ ಆ್ಯಡ್ ಮಾಡ್ಕೋಬೇಕು. ಸೊ Q8, A, Q9, B, Q10. ಅಗೇನ್ Q10 ಇಂದ Q17ಗೆ ಹೋಗುತ್ತೆ. ಎಪ್ಸಿಲಾನ್ Q17, Q15, ಎಪ್ಸಿಲಾನ್ Q11, A, Q12, ಎಪ್ಸಿಲಾನ್ Q16, ಎಪ್ಸಿಲಾನ್. ನೆಕ್ಸ್ಟ್ ಲಾಸ್ಟ್ ಸ್ಟೇಟ್ ಇಲ್ಲಿ ಬರ್ತಿರ್ತೀನಿ. Q8 ಇಸ್ ದ ಫೈನಲ್ ಸ್ಟೇಟ್. ಎಪ್ಸಿಲಾನ್ Q13, B, Q14 ಎಪ್ಸಿಲಾನ್. ಓಕೆನಾ, ಗೊತ್ತಾಯಿತು ಅಲ್ವಾ? ಏನಿಲ್ಲ, ಫಸ್ಟ್ ಇಲ್ಲಿ M1 ಸ್ಟೇಟ್ನ ಬರ್ಕೊತೀವಿ. A+B² ಫೈನೈಟ್ ಆಟೋಮೇಟನ ಬರ್ಕೋಬೇಕು. ಅದಾದಮೇಲೆ M2 ಅಂದರೆ AB ಫೈನೈಟ್ ಆಟೋಮೇಟನ ಬರ್ಕೊಂಡಿದ್ದೀನಿ. ಅದಾದಮೇಲೆ ಲಾಸ್ಟು M3 ಫೈನೈಟ್ ಆಟೋಮೇಟನ ಬರ್ಕೊಂಡಿದ್ದೀನಿ. ಅದಾದಮೇಲೆ ಈ ಮೂರನ್ನು ಆ್ಯಡಪ್ ಮಾಡಿ ಬರ್ಕೊಂಡು ಹೋಗೋದು ಅಷ್ಟೇ. ಇದು ಬಂದ್ಬಿಟ್ಟು ಹೌ ಟು ರೈಟ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಟು ಫೈನೈಟ್ ಆಟೋಮೇಟ. ಎಸ್, ದಿಸ್ ಇಸ್ ದ ಸೆಕೆಂಡ್ ಎಕ್ಸಾಂಪಲ್. ಈ ಎಕ್ಸಾಂಪಲ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಿದೆ ಅಂದರೆ A* ಪ್ಲಸ್ B* ಪ್ಲಸ್ C* ಅಂದರೆ 3 ವ್ಯಾಲ್ಯೂಸ್ ಇದೆ. M1, M2, M3 ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಈ ವ್ಯಾಲ್ಯೂಸ್ನ. ಓಕೆನಾ, ಇದು ಎಲ್ಲದಕ್ಕೂ ಸ್ಟಾರ್ ಇದೆ ಅಂದರೆ ಕ್ಲೀನ್ ಕ್ಲೋಜರ್ ಇದೆ. ಆ್ಯಂಡ್ ಇನ್ ಬಿಟ್ವೀನ್ ಪ್ಲೇಸ್ ಇದೆ ಅಂದರೆ ಯೂನಿಯನ್ ಆಪರೇಷನ್ ಆಗ್ತಿದೆ. ಓಕೆನಾ, ಈ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ದಟ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಹೆಂಗೆ ನೀವು ಕನ್ವರ್ಷನ್ ಫ್ರಮ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಟು ಫೈನೈಟ್ ಆಟೋಮೇಟ ಮಾಡಬೇಕು ಅಂತ. ಫಸ್ಟ್ ಇವಾಗ M1 ಕನ್ಸಿಡರ್ ಮಾಡೋಣ. M1 ಏನಿದೆ A* ಅಂತ ಇದೆ. A* ಅಂದರೆ ಏನು, ಎಪ್ಸಿಲಾನ್ ಪ್ರೊಡಕ್ಷನ್ನು ಕೂಡ ಆಕ್ಸೆಪ್ಟ್ ಮಾಡುತ್ತೆ ಅಂತ. ಫಸ್ಟು A ಪ್ರೊಡಕ್ಷನ್ ಮಾಡ್ಕೊಳ್ಳೋಣ. Q1 ಟು Q2. ಓಕೆನಾ, A ಪ್ರೊಡಕ್ಷನ್ ಆಯಿತು. ಇವಾಗ ಏನು ಮಾಡಬೇಕು, ಬಿಗಿನಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ನಾವು ಎಪ್ಸಿಲಾನ್ ಪ್ರೊಡಕ್ಷನ್ನ ಆ್ಯಡ್ ಮಾಡ್ಕೋಬೇಕಲ್ವಾ. ಸೊ Q3 ಅಂತ ತೊಗೊಳ್ಳೋಣ, ಅವ್ರು Q0 ಅಂತ ತೊಗೊಳ್ಳೋಣ. ಯಾಕಂದರೆ Q1 ಇಂದ ಅಲ್ವಾ ತೊಗೊಂಡಿರೋದು. Q0 ಎಪ್ಸಿಲಾನ್ ಪ್ರೊಡಕ್ಷನ್. ಅದಾದಮೇಲೆ ಫೈನಲಲ್ಲಿ ಎಪ್ಸಿಲಾನ್ ಪ್ರೊಡಕ್ಷನ್ Q3. ಎರಡು ಸೈಡು ಎಪ್ಸಿಲಾನ್ ಪ್ರೊಡಕ್ಷನ್ ಆ್ಯಡ್ ಮಾಡ್ಕೊಂಡ್ವಾ. ಅದಾದಮೇಲೆ Q2 ಟು Q1 ಎಪ್ಸಿಲಾನ್ ಪ್ರೊಡಕ್ಷನ್, Q0 ಟು Q3 ಎಪ್ಸಿಲಾನ್ ಪ್ರೊಡಕ್ಷನ್. ಗೊತ್ತಾಯ್ತಾ A* ಹೆಂಗೆ ಬರ್ಕೊಳ್ಳೋದು ಅಂತ. ಇವಾಗ B* ಬರೆಯೋಣ. M2 ಈಕ್ವಲ್ಸ್ B*. Q3 ಕಂಪ್ಲೀಟ್ ಆಯಿತು. Q4, B ಪ್ರೊಡಕ್ಷನ್ ಟು Q5. ಬಿಗಿನಿಂಗಲ್ಲಿ ಎಪ್ಸಿಲಾನ್ ಆ್ಯಡ್ ಮಾಡಬೇಕು. ಸೊ Q6 ತೊಗೊತೀನಿ. ಎಂಡಿಂಗಲ್ಲಿ Q7 ಎಪ್ಸಿಲಾನ್ ಪ್ರೊಡಕ್ಷನ್. ಅಗೇನ್ Q5 ಟು Q4 ಎಪ್ಸಿಲಾನ್, Q6 ಟು Q7 ಎಪ್ಸಿಲಾನ್ ಪ್ರೊಡಕ್ಷನ್. ಓಕೆನಾ, B* ಕಂಪ್ಲೀಟ್ ಆಯಿತಾ. ನೆಕ್ಸ್ಟ್ M3, C*. Q7 ಕಂಪ್ಲೀಟ್ ಆಗಿದೆ. ಸೊ Q8, C ಪ್ರೊಡಕ್ಷನ್ ಟು Q9. ಸ್ಟಾರ್ಟಿಂಗಲ್ಲಿ ಎಪ್ಸಿಲಾನ್ ಪ್ರೊಡಕ್ಷನ್ ಫ್ರಮ್ Q10. ದಿಸ್ ದ ಫೈನಲ್ ಸ್ಟೇಟ್. Q11 ಎಪ್ಸಿಲಾನ್ ಪ್ರೊಡಕ್ಷನ್. Q9 ಇಂದ Q8ಗೆ ಎಪ್ಸಿಲಾನ್, Q10 ಇಂದ Q11ಗೆ ಎಪ್ಸಿಲಾನ್. ಓಕೆನಾ, ಇವಾಗ M1, M2, M3 ಎಲ್ಲನೂ ಬರ್ದಾಯಿತು. ಇವಾಗ ನೋಡಿ ಇನ್ ಬಿಟ್ವೀನ್ ಯೂನಿಯನ್ ಅಂದರೆ ಪ್ಲಸ್ನ ಮಾಡಬೇಕು ನಾವು. ಸೊ ಮಾಡೋಣ. M1 ಪ್ಲಸ್ M2 ಪ್ಲಸ್ M3 ಮಾಡಬೇಕು ಅಲ್ವಾ. M ಈಕ್ವಲ್ಸ್ ಇವಾಗ
ಒಂದು ಎಕ್ಸ್ಟ್ರಾ ಸ್ಟೇಟ್ನ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಯಾವುದಾದ್ರೂ ಎಕ್ಸ್ಟ್ರಾ ಸ್ಟೇಟ್ನ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಇಲ್ಲಿ ಯೂನಿಯನ್ ಆಗ್ತಾ ಇರೋದ್ರಿಂದ ಎಕ್ಸ್ಟ್ರಾ ಡಬಲ್ ಆ ಕಡೆ ಒಂದು ಅಂದರೆ ಇನಿಷಿಯಲ್ ಒಂದು ಸ್ಟೇಟ್ ಎಕ್ಸ್ಟ್ರಾ ಆಗುತ್ತೆ ಆ್ಯಂಡ್ ಆಲ್ಸೋ ಫೈನಲಲ್ಲೂ ಕೂಡ ಒಂದು ಎಕ್ಸ್ಟ್ರಾ ಸ್ಟೇಟ್ ಆಗುತ್ತೆ. ಇವಾಗ ಇಲ್ಲಿ ಇನಿಷಿಯಲಿ ನಾನು QI ಅನ್ನೋದನ್ನ ಇನಿಷಿಯಲ್ ಸ್ಟೇಟಾಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೋಡಿ, ಎಪ್ಸಿಲಾನ್ ಪ್ರೊಡಕ್ಷನ್ ಯೂನಿಯನ್ ಆಗ್ತಿದೆ ಅಲ್ವಾ. ಸೊ ಇಲ್ಲಿಗೆ ಸ್ಟಾರ್ಟಿಂಗ್ ವ್ಯಾಲ್ಯೂಸ್ ಏನು ಬರುತ್ತೆ, ಇದು ಫಸ್ಟ್ M1. ಸೊ Q0 ಎಪ್ಸಿಲಾನ್ Q1 A Q2 ಎಪ್ಸಿಲಾನ್ Q3. ಓಕೆನಾ. ಎಕ್ಸ್ಟ್ರಾ ಫೈನಲ್ ಸ್ಟೇಟು ಆ್ಯಡ್ ಮಾಡಬೇಕಲ್ವಾ. ಸೊ ಎಪ್ಸಿಲಾನ್ ಲಾಸ್ಟ್ QF ಅಂತ ತೊಗೊಳ್ಳೋಣ. ಇದು ಫೈನಲ್ ಸ್ಟೇಟ್. ಓಕೆನಾ. ಇದಕ್ಕೆ ಮಿಸ್ ಆಗಿದೆ ಎಪ್ಸಿಲಾನ್ ಪ್ರೊಡಕ್ಷನ್. ಇವಾಗ M2ನ ಇಲ್ಲಿಗೆ ಆ್ಯಡ್ ಮಾಡಬೇಕು. Q6 ಎಪ್ಸಿಲಾನ್ ಪ್ರೊಡಕ್ಷನ್, Q4 B Q5 ಎಪ್ಸಿಲಾನ್, Q7 ಎಪ್ಸಿಲಾನ್ ಪ್ರೊಡಕ್ಷನ್. ನೆಕ್ಸ್ಟ್ M3ನ ಇಲ್ಲಿಗೆ ಆ್ಯಡ್ ಮಾಡಬೇಕು. ಸೊ Q10 ಎಪ್ಸಿಲಾನ್ ಪ್ರೊಡಕ್ಷನ್, Q8 C ಪ್ರೊಡಕ್ಷನ್, Q9 ಎಪ್ಸಿಲಾನ್ ಪ್ರೊಡಕ್ಷನ್, Q11 ಟು ಫೈನಲ್ ಸ್ಟೇಟ್ ಎಪ್ಸಿಲಾನ್ ಪ್ರೊಡಕ್ಷನ್. ಈ ಕ್ವೆಶನ್ ಅರ್ಥ ಆಯಿತು ಅಲ್ವಾ. ಲಾಸ್ಟ್ ಎಕ್ಸಾಂಪಲಲ್ಲಿ ಹೆಂಗಿತ್ತು, ಇನ್ ಬಿಟ್ವೀನ್ ಯೂನಿಯನ್ ಆಪರೇಷನ್ ಇರಲಿಲ್ಲ, ಕಂಟಿನ್ಯೂಯಸ್ ಆಗಿ ತೊಗೋಬೇಕಿತ್ತು. ಸೊ ಒಂದಾದ್ಮೇಲೆ ಒಂದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಈ ಕ್ವೆಶನಲ್ಲಿ ಹೆಂಗಿದೆ, ಇನ್ ಬಿಟ್ವೀನ್ ಪ್ಲಸ್ ಆಪರೇಷನ್ ಇದೆ. ಸೊ ಪ್ಲಸ್ ಆಪರೇಷನ್ ಅಂದರೆ ಏನು ಮಾಡಬೇಕು, ನಾವು ಯೂನಿಯನ್ ಮಾಡಬೇಕು. ಸೊ ಎಕ್ಸ್ಟ್ರಾ ಒಂದು ಇನಿಷಿಯಲ್ ಸ್ಟೇಟು ಮತ್ತು ಫೈನಲ್ ಸ್ಟೇಟ್ನ ಕನ್ಸಿಡರ್ ಮಾಡಿಕೊಂಡು ಅದಕ್ಕೆ M1 M2 M3ನ ಯೂನಿಯನ್ ಮಾಡಿದ್ದೀವಿ. ಓಕೆನಾ. ಈ ಎಕ್ಸಾಂಪಲ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯ್ತಲ್ವಾ. ಸೊ ಇವಾಗ ನಿಮಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಟು ಫೈನೈಟ್ ಆಟೋಮೇಟಾ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಆಲ್ಸೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.